ಪರಿಸರ ವೇದಿಕೆ ಆಟ ಹಾಗೂ ಟೆಂಪೋ ಚಾಲಕರ ವತಿಯಿಂದ ಗುಡಿಬಂಡೆ ಪೋಸ್ಟ್ ಆಫೀಸ್ ಆವರಣದಲ್ಲಿ ಗಿಡ ನೆಟ್ಟು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನರಸಿಂಹಮೂರ್ತಿ ಅವರು, ಕಾರ್ಮಿಕ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. ರೈತರು, ಟೆಂಪೋ ಆಟೋ ಚಾಲಕರು ಹಾಗೂ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸೇವೆ ಅಪಾರವಾದುದು. ಕಾರ್ಮಿಕರು ಇಲ್ಲದೆ ದೇಶ ಅಭಿವೃದ್ಧಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಕಾರ್ಮಿಕರನ್ನು ಗೌರವಿಸುವುದು ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಬಳಿಕ ಗುಡಿಬಂಡೆ ಪೋಸ್ಟ್ ಮಾಸ್ಟರ್ ಆನಂದ್ ಕುಮಾರ್ ಮಾತನಾಡಿ, ದೇಶದ ಪ್ರಗತಿಯಾಗಬೇಕಾದರೆ ಕಾರ್ಮಿಕರಿಂದ ಸಾಧ್ಯ. ಆದ್ದರಿಂದ ಅವರನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು. ಟೆಂಪೋ ಚಾಲಕರಾಗ್ಬೋದು, ಆಟೋ ಚಾಲಕರಾಗ್ಬೋದು, ರೈತರಾಗ್ಬೋದು, ಅಫ್ಸಿಯಲ್ ಆಗ್ಬೋದು, ಪ್ರತಿಯೊಬ್ಬರು ಕಾರ್ಮಿಕರೇ. ಪ್ರತಿಯೊಬ್ಬರು ದೇಶಕ್ಕಾಗಿ ದುಡಿತಾ ಇರೋದು. ಅವರು ದುಡಿಬೇಕಾದ್ರೆ ನೆನೆಸ್ಕೊಳ್ಳೋ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅವರ ನೆನಪಿನಲ್ಲಿ ಒಂದು ಹುಣಸೆ ಗಿಡವನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಅನುವು ಮಾಡಿಕೊಟ್ಟಂಥ ನಮ್ಮ ಆನಂದ್ ಅವರು, ಯಾಕೆಂದರೆ ಅವರು ಪರಿಸರವಾದಿಗಳೇ. ಈ ರೀತಿ ನಾವೆಲ್ಲ ಕೂಡ ಒಂದೊಂದು ವನ ಮಾಡಬೇಕು ಅಂತ ಪಣತಡಿ ಪರಿಸರ ವೇದಿಕೆಯಿಂದ ಇದಕ್ಕೆ ಬೆನ್ನೆಲುಬಾಗಿ ನಮ್ಮ ನರಸಿಂಹಮೂರ್ತಿ ಸರ್ ಇದ್ದಾರೆ. ನಾವು ಚೆನ್ನಾಗಿದ್ದರೆ, ಪರಿಸರ ಚೆನ್ನಾಗಿದ್ದರೆ ಕಾರ್ಮಿಕರು ಚೆನ್ನಾಗಿರ್ತಾರೆ. ಯಾವಾಗ ಒಂದು ಪರಿಸರ ಜಾಸ್ತಿ ಆಗುತ್ತೋ ಮಳೆ ಜಾಸ್ತಿ ಆಗುತ್ತೆ, ಆವಾಗ ರೈತರು ಚೆನ್ನಾಗಿರ್ತಾರೆ. ಎಲ್ಲ ಕಾರ್ಮಿಕರು ಎಲ್ಲ ಕಾರ್ಮಿಕರು ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಪರಿಸರ ಬೇಕು, ಮಳೆ ಬೇಕು, ಬೆಳೆ ಬೇಕು. ಅವೆಲ್ಲ ಬರಬೇಕಂದ್ರೆ ಮೂಲ ಕಾರಣ ಗಿಡ ಮರ ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಾವು ಸೇರಿ ಈ ಒಂದು ಗಿಡ ಮರಗಳನ್ನು ಬೆಳೆಸೋಣ, ಪರಿಸರ ಉಳಿಸೋಣ, ಕಾರ್ಮಿಕರಿಗೆ ಒಳ್ಳೆಯದಾಗಲಿ. ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಮೇ 1 ಮೇ ಡೇ ಅಥವಾ ಕಾರ್ಮಿಕ ದಿನಾಚರಣೆ ಅಂತ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದ ಬೆನ್ನೆಲುಬು ರೈತರೂ ಸಹಿತ ಕಾರ್ಮಿಕರಿಲ್ಲದೇ ಅಗ್ರಿಕಲ್ಚರ್ ಅಂತಕ್ಕಂಥ ಇಂಡಸ್ಟ್ರಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಸಹಿತ ಕಾರ್ಮಿಕರ ಕೆಳಗಡೆ ಬರ್ತಾರೆ. ಇವತ್ತಿನ ದಿವಸ ಅವರೆಲ್ಲರೂ ಸಹಿತ ಒಂದು ಸಂತೋಷದಿಂದ ಅವರೆಲ್ಲ ಕಾಲವನ್ನು ಕಳಿಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅವರಿಂದನೇ ಈ ದೇಶ ಉದ್ಧಾರ ಆಗ್ತಾ ಇರ್ತದೆ. ನಾವೆಲ್ಲರೂ ಸಹಿತ ಕಾರ್ಮಿಕರಿಗೆ ಚಿರಋಣಿಯಾಗಿರಬೇಕಾಗಿರ್ತದೆ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಸವನ್ನು ಗುಡಿಸ್ತಕ್ಕಂಥವ್ರು ಬರ್ತಾರೆ. ಅವ್ರ ಕಸ ಒಂದು ದಿವಸ ಗುಡಿಸ್ದೇ ಹೋದರೆ ನೆಕ್ಸ್ಟ್ ಡೇ ಏನಾಗಿರ್ತದೆ ನಮ್ಮ ಪರಿಸ್ಥಿತಿಗಳನ್ನು ನಿಮಗೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ದಿವಸ ಏನಾದರೂ ರೈತ ಮಲ್ಕೊಂಡ್ಬಿಟ್ರೆ ಒಂದು ದಿವಸನೂ ರಜೆ ಇಲ್ಲ ಅವನಿಗೆ. ನಮಗೆ ಸರ್ಕಾರಿ ನೌಕರರಿಗೆ ರಜೆ ಸಿಗ್ತದೆ, ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರಜೆ ಸಿಗ್ತದೆ. ಆದರೆ ರೈತರಿಗೆ, ಕಾರ್ಮಿಕರಿಗೆ ರಜೆ ಇರೋದಿಲ್ಲ. ನಿರಂತರವಾಗಿ ದುಡಿತಕ್ಕಂಥ ಆ ಒಂದು ಶಕ್ತಿಯನ್ನು ನಾವು ಅವರಿಗೆ ಶಕ್ತಿ ತುಂಬಿ ಇನ್ನಷ್ಟು ಉತ್ಸುಕರಾಗಿ ಅವ್ರು ಕೆಲಸ ಮಾಡಲಿಕ್ಕೆ ನಾವೆಲ್ಲ ಅನುವು ಮಾಡಿಕೊಡ್ಬೇಕಾಗುತ್ತೆ.